ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದ್ಬಿಟ್ಟು ಒಂದು ಮರದ ಹಲಗೆ ತೊಗೊಂಡಿದ್ದೀನಿ. ಏನಕ್ಕೆ ಹಲಗೆ ಅಂತ ಅಂದರೆ, ಇವತ್ತು ಓಲೆಗಳೆಲ್ಲ ಸೇಲ್ ಮಾಡ್ತೀನಿ ನಾನು. ಆ ಓಲೆಗಳು ಸುಮ್ಮನೆ ಬಾಕ್ಸಲ್ಲಿ ಇಟ್ಟಿದ್ರೆ ಗೊತ್ತಾಗಲ್ಲ. ಅದು ನಮ್ಮದು ಟೈಲರ್ ಅಂಗಡಿ ಆಗಿರೋದ್ರಿಂದ ಕೆಲವ್ರಿಗೆ ಗೊತ್ತೇ ಆಗಲ್ಲ. ಅದಕ್ಕೋಸ್ಕರ ನಾನು ಇದು ಹಲಗೆನ ಮರದ ಹಲಗೆಗೆ ಇದು ನಮ್ಮ ಅಣ್ಣ ರೆಡಿ ಮಾಡ್ತಿದ್ದಾರೆ. ಇದಕ್ಕೆ ಒಂದು ಸೀಟ್ ತಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹಾಕಿ ರೆಡಿ ಮಾಡ್ತಿದ್ದಾರೆ. ಇವಾಗ ಇದಕ್ಕೆ ಇಲ್ಲಿ ಮಳೆಗಳು ಹೊಡೆಯೋದು, ಈ ತುದಿಗೆ ಬಂದ್ಬಿಟ್ಟು ಒಂದೊಂದು ಸಣ್ಣ ಸಣ್ಣ ಮಳೆ ಹೊಡೆದ್ಬಿಟ್ಟು ಆ ಕಡೆಗೆ ಹೊಡೆದ್ಬಿಟ್ಟು ಇಲ್ಲಿ ದಾರ ಕಟ್ಟೋದು. ದಾರ ಕಟ್ಬಿಟ್ಟು ಅದಕ್ಕೆ ಓಲೆಗಳು ಸಿಗಾಕಿದ್ರೆ ಒಂದು ಓಲೆ ಸ್ಟ್ಯಾಂಡ್ ಆಗುತ್ತೆ. ಅದಕ್ಕೆ ರೆಡಿ ಮಾಡ್ತಾ ಇರೋದು. ಇವಾಗ ಇದಕ್ಕೆ ಮಳೆ ಎಲ್ಲ ಹೊಡೆಯುವಾಗ ಹೊಡೆದು ಹೇಗೆ ರೆಡಿ ಆಗುತ್ತೆ ಅಂತ ನೋಡೋಣ. ಫಸ್ಟ್ಗೆ ಇವಾಗ ಇಷ್ಟು ರೆಡಿ ಆಗಿದೆ ನೋಡಿ. ಒಂದು ಇದು ಮರದ ಹಲಗೆ, ಇದಕ್ಕೆಲ್ಲ ಅಂಟಿಸಿ ರೆಡಿ ಮಾಡ್ತಿದ್ದಾರೆ ನಮ್ಮಣ್ಣ. ಇದು ಫುಲ್ಲು ಮಳೆ ಎಲ್ಲ ಹೊಡೆದಾದ್ಮೇಲೆ ತೋರಿಸ್ತೀನಿ ನೋಡಿ. ಇವಾಗ ಮಳೆ ಹೊಡಿತಾ ಇದ್ದಾರೆ. ಇದು ಇಲ್ಲೊಂದು 3 ಇಂಚಿಗೆ ಹೊಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ಈ ರೀತಿ ಮಳೆ ಹೊಡಿಸ್ತಾ ಇದ್ದೀನಿ. ಇಲ್ಲಿ ಹಿಂಗೆ ದೂರಕ್ಕೆ ಒಂದೊಂದು ಹೊಡೆಸ್ಬಿಟ್ರೆ ಮಳೆನ ನಾವು ಅಲ್ಲಿ ದಾರ ಕಟ್ಕೊಂಡ್ಬಿಟ್ರೆ ಆ ದಾರಕ್ಕೆ ನಾವು ಹ್ಯಾಂಗಿಂಗ್ ಮಾಡ್ಬೋದು. ಓಲೆಗಳನ್ನೆಲ್ಲ ಓಲೆ ಹ್ಯಾಂಗಿಂಗ್ ಮಾಡಿದ್ಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಫಸ್ಟ್ಗೆ ಈಗ ಮಳೆ ಹೊಡಿತಿದ್ದಾರೆ. ನೀವು ಯಾರಾದರೂ ಮನೇಲೇ ಚಿಕ್ಕದಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದರೆ ಈ ಥರ ಒಂದು ಮಾಡಿಕೊಂಡು ನೀವು ಮಾಡ್ಬೋದು. ಹೋಲ್ಸೇಲ್ ತಗೊಬಂದು ಬೇಕಾದ್ರೆ ಮನೆ ಹತ್ರನೇ ಇಟ್ಕೊಂಡು ಮಾಡ್ಬೋದು. ನೋಡಿ, ಟ್ರೈ ಮಾಡಿ. ಇಲ್ಲ ಹಬ್ಬಗಳಲ್ಲಿ ಸೇರಿ ಇನ್ನೊಂಚೂರು ಕೆಳಕ್ಕೆ ಹೊಡಿ. ಇಲ್ಲಿ ಹೊಡಿ, ಇನ್ನೊಂದು 4 ಇಂಚೆ ತಗೋ, ಒಂಚೂರು ಕೆಳಕ್ಕೆ ಹೊಡಿ. ಅದು ಹೆಂಗೆ ತಗ್ಲಾಕ್ದಾಗ ಇದಕ್ಕೆ ಟಚ್ ಆಗಬಾರ್ದು. ಉದ್ದ ಇರ್ತಾವಲ್ಲ ಒಂದೊಂದು ಓಲೆ, ಅದಕ್ಕೆ ಒಂಚೂರು ಕೆಳಕ್ಕೆ ಹೊಡಿ. ನೋಡ್ಕೊಂಡು ಅದ್ರ ಅಳತೆ ನೋಡ್ಕೊಂಡು ಹೊಡಿ. ಅಷ್ಟು ಕಮ್ಮಿ ತಗೋ, ಟೇಪಲ್ಲಿ ಅಳತೆ ಮಾಡ್ಕೊ, ಸರಿ ಬರ್ತದೆ. ಇವಾಗ ಇಲ್ಲಿಂದ ಎಲ್ಲಿ ಹೊಡಿತಿದ್ಯಾ? 5 ಇಂಚು ಹೊಡಿ. ಎಷ್ಟು ಎಲ್ಲಿ ಹೊಡಿತಿದ್ಯಾ? ಆಯ್ತಲ್ಲ, ಹಾಂ 5.5 ಇದೆ. 5.5 6 ಇಂಚ್ಗೆ ಹೊಡಿ, ಆಯಿತಾ? 6 ಇಂಚ್ಗೆ ಹೊಡಿ. ಫ್ರೆಂಡ್ಸ್, ಇದೆಲ್ಲ ರೆಡಿ ಆದಮೇಲೆ ಮತ್ತೆ ಮೊಳೆಗಳಿಗೆ ದಾರ ಕಟ್ಟಬೇಕು. ಆ ದಾರ ನೀಟಾಗಿ ಕಟ್ಕೋಬೇಕು. ಎಲ್ಲೆಲ್ಲಿ 4 ಇಂಚ್ಗೆ ನಮ್ಮಣ್ಣ ಹೊಡೆದ್ಬಿಟ್ಟು ಕಟ್ತಾಯಿದ್ದಾರೆ. ಅದು ವೈಟ್ದು ಹಾಕ್ಬಾರ್ದಾಕಿತ್ತು ಸೀಟು. ನಾನು ಕೇಳಲೇ ಇಲ್ಲ. ಅವರೇ ರೆಡಿ ಈ ಥರ ಮತ್ತೆ ದಾರ ಕಟ್ತಾ ಇದ್ದಾರೆ. ಅದು ವೈಟ್ದು ಹಾಕ್ಬಾರ್ದಾಗಿತ್ತು ಸೀಟು. ನಾನು ಕೇಳಲೇ ಇಲ್ಲ, ರೆಡಿ ಮಾಡಿಬಿಟ್ಟಿದ್ರು. ಇನ್ಯಾಕೆ ಏನು ಮಾತಾಡೋದು ಬೇಡ ಅಂದ್ಬಿಟ್ಟು ಅದಕ್ಕೆ ಹಂಗೆ ಕಟ್ಟಿಸ್ದೆ. ಪಾಪ ಅದೆಲ್ಲ ರೆಡಿ ಮಾಡಿ ಕೊಟ್ಟರು. ಅದು ಕಲರ್ ಬೇರೆ ಮಾಡಿಬಿಟ್ಟಿದ್ರೆ ನಮಗೆ ಓಲೆನೂ ಅದೇ ಕಲರ್ ಕಾಣಿಸುತ್ತಲ್ವ, ಹಾಗಾಗಿ ಸ್ವಲ್ಪ ಡಿಮ್ ಆಗುತ್ತೆ, ಓಲೆಗಳು ಕಾಣಿಸಲ್ಲ. ಬೇರೆ ಕಲರ್ ಆಗಿದ್ರೆ ಇದು ಕಾಣಿಸೋದು. ಇರಲಿ, ಇನ್ನೇನು ಮಾಡೋಕ್ಕಾಗಲ್ಲ, ರೆಡಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇರಲಿ ಅಂದ್ಬಿಟ್ಟು ರೆಡಿ ಮಾಡಿ ಕೊಟ್ಟರು. ಪಾಪ ದಾರ ಎಲ್ಲ ಕಟ್ಟಿ ನೀಟಾಗಿ ಅದು ಅಂಟಿಸಿ ಮಳೆ ಎಲ್ಲ ಹೊಡೆದು ನೀಟಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ರೆಡಿ ಮಾಡಿಕೊಟ್ರು ನಮ್ಮಣ್ಣ. ಇದೊಂದು ಮರದ ತುಂಡು ತಗೊಂಡು ಈ ರೀತಿ ಓಲೆಗಳಿಡೋಕ್ಕೆ ಒಂದು ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಎಲ್ಲ 50 ರುಪೀಸು ಓಲೆಗಳು ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಒಂದು ಬಾಕ್ಸಲ್ಲಿ ಹಾಕಿ ಇಡ್ತಾಯಿದ್ದೆ. ಅದು ಇವಾಗ ಟೈಲರ್ ಅಂಗಡಿಯಲ್ಲೋ ಕೆಲವ್ರಿಗೆ ಗೊತ್ತೇ ಆಗಲ್ಲ. ಅದಕ್ಕೋಸ್ಕರ ನಾನು ಈ ಥರ ಒಂದು ಸ್ಟ್ಯಾಂಡ್ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಮರದ ಹಲಗೆ. ಇದು ಹಲಗೆಗೇ ಇಲ್ಲಿ ಅದು ನೀಟಾಗಿ ಕಾಣಿಸ್ತೆ ಅಂತ ಅದು ಶೈನಿಂಗ್ ಬರೋದು ಅನಿಸ್ಬಿಟ್ಟಿದ್ದಾರೆ ನಮ್ಮಣ್ಣ. ಪ್ಲೇನ್ ಅನಿಸಿದ್ರೆ ಚೆನ್ನಾಗಿರೋದು. ಅದ್ರ ಜೊತೆಗೆ ಇದು ಜಿಗಿ ಜಿಗಿ ಅಂತಲೇ ಕಾಣಿಸ್ತಾ ಇದೆ ನೋಡಿ. ಓಲೆಗಳೆಲ್ಲ ನೀಟಾಗಿ ಜೋಡಿಸಿದ್ದೀನಿ. ಅಲ್ಲೆಲ್ಲ ಪಿನ್ ಮಾಡಿದ್ದೀನಿ, ಒಂದೊಂದು ಹಾಗೆ ಅಂಟಿಸಿದ್ದೀನಿ. ಈ ರೀತಿ ಒಂದಷ್ಟು ಸ್ಟೆಪ್ಪುಗಳಿಗೆ ಮಾಡಿಕೊಟ್ಟಿದ್ದಾರೆ ನಮ್ಮಣ್ಣ. ದಾರ ಎಲ್ಲ ಕಟ್ಟಿ ನೋಡಿ ಫುಲ್ಲು ಹಾಕಿದ್ದೀನಿ. ಇದರಲ್ಲೂ ಏನೋ ಸಣ್ಣದಾಗಿ ಬಿಸ್ನೆಸ್ ಮಾಡಬೇಕು ಅನ್ನೋರು ಮಾಡ್ಬೋದು ನೋಡಿ. ಈ ಥರ ಓಲೆಗಳನ್ನ 10 ರೂಪಾಯಿ ಓಲೆನೂ ಬರುತ್ತೆ. ಇದು 50 ರುಪೀಸ್ ಓಲೆ. ನಾನು 10 ರೂಪಾಯಿ ಓಲೆ ಎಲ್ಲ ಹಾಕಿಲ್ಲ ಇದರಲ್ಲಿ. ಅದು ಇದೆ 10 ರೂಪಾಯಿದು. ಇವಾಗೆಲ್ಲ 15 ರೂಪಾಯಿಗೆ ಮಾರ್ತೀವಿ. ಅವಾಗ 10 ರೂಪಾಯಿ ಇತ್ತು. ಈಗೆಲ್ಲ ರೇಟ್ ಜಾಸ್ತಿ ಆಗಿದೆಯಲ್ಲ, ಅದನ್ನೆಲ್ಲ ಒಂದು 10 ರೂಪಾಯಿಗೆ ಮಾರ್ತೀವಿ. ನೀವು ಯಾರಾದರೂ ಚಿಕ್ಕದಾಗಿ ಮನೇಲೇ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಥರದ್ದು ಒಂದು ಮಾಡಿಕೊಂಡು ಮಾಡ್ಬೋದು. ಬೇರೆ ಐಟಮ್ನು ಮಾಡ್ಬೋದು. ಇಲ್ಲ ನಾವು ಇದೊಂದು ಓಲೆದನ್ನೇ ಮಾಡ್ಕೋತೀವಿ ಅಂದರೆ ಇದು 50 ರುಪೀಸಿಗೆ ಮಾರುವಂಥದ್ದು. ನಾನು ಹೇಳ್ದಂಗೆ 10 ರೂಪಾಯಿ ಓಲೆ, ಅದು 15 ರೂಪಾಯಿಗೆ ಇವಾಗ ಮಾರೋದು. ಅದನ್ನು ಇಟ್ಕೊಂಡು ಇದ್ರ ಜೊತೆ ಬರೀ ಓಲೆಗಳನ್ನೇ ಮಾಡ್ಬೋದು. ಈಗೆಲ್ಲ ಡ್ರೆಸ್ ಮ್ಯಾಚಿಂಗ್ ಕೇಳ್ತಾರೆ. ಎಲ್ಲ ಡ್ರೆಸ್ಗೂ ಇದೇ ಥರ ಓಲೆಗಳನ್ನೇ ಹಾಕೊಳ್ಳೋದು ನೋಡಿ. ಹತ್ತದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಓಲೆಗಳು, ತುಂಬಾ ಚೆನ್ನಾಗಿದ್ದಾವೆ. ಡ್ರೆಸ್ ಮ್ಯಾಚಿಂಗು ತೊಗೋತಾರೆ. ಅದಕ್ಕೋಸ್ಕರ ನಾನು ಆಲ್ರೆಡಿ ಸೇಲ್ ಮಾಡ್ತಿದ್ದೆ. ಆದರೆ ಈ ಒಳಗಡೆ ಬಾಕ್ಸಲ್ಲಿ ಇಟ್ಟರೆ ಯಾರಿಗೂ ಗೊತ್ತಾಗಲ್ಲ. ಹಂಗಾಗಿ ಇವಾಗ ಈ ಥರ ಇಟ್ಟರೆ ಇವಾಗ ಯಾರೋ ಒಂದು ಡ್ರೆಸ್ ಮ್ಯಾಚಿಂಗ್ ಬೇಕಾಗಿರುತ್ತೆ, ನೋಡ್ತಾರೆ, ಇಷ್ಟ ಆಯಿತು ಅಂದರೆ ಅಲ್ಲೇ ತೊಗೊಂಡ್ಬಿಡ್ತಾರೆ. ಆಮೇಲೆ ನಮ್ಮ ಹತ್ರ ಆಲ್ಟ್ರೇಷನ್ಗೆಲ್ಲ ಬರ್ತಾಯಿರ್ತಾರೆ. ಆಲ್ಟ್ರೇಷನ್ ಅಂದರೆ ಸ್ಲೀವ್ ಅಟ್ಯಾಚ್ ಮಾಡೋದು, ಟೈಟ್ ಫಿಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಬರ್ತಾಯಿರ್ತಾರಲ್ಲ, ಆವಾಗ ನಾವು ಈ ಥರ ಇಟ್ಟರೆ ನೋಡಿದ ತಕ್ಷಣ ಅವ್ರಿಗೆ ಮ್ಯಾಚಿಂಗ್ ಆದರೆ ಬೇರೆ ಕಡೆ ಹೋಗಿ ತೊಗೊಳ್ಳೋ ಬದಲು
ಇಲ್ಲೇ ತೊಗೊಂಡ್ಬಿಡ್ತಾರೆ. ನೋಡಿ ಈ ಥರ ನಾನು ಎಲ್ಲದಕ್ಕೂ ದಾರ ಕಟ್ಟಿತ್ತಲ್ಲ ಎಲ್ಲದಕ್ಕೂ ರೆಡಿ ಮಾಡಿದ್ದೀನಿ. ನೀವು ಯಾರಾದರೂ ಚಿಕ್ಕದಾಗಿ ಮನೆಯಲ್ಲೇ ಮಾಡಬೇಕಂದ್ರೆ ಈ ಥರ ಮಾಡ್ಕೋಬೋದು. ನಾನು ಟೈಲರಿಂಗ್ ಜೊತೆಗೆ ಇದನ್ನು ಅಂದರೆ ಮಾಡ್ತಿದ್ದೆ. ಈ ಥರ ಒಂದು ಸ್ಟ್ಯಾಂಡ್ ಮಾಡಿ ರೆಡಿ ಮಾಡಿದ್ದೀನಿ. ಇವಾಗ ಇದೆಲ್ಲಿ ಬೇಕಾದರೂ ಇಟ್ಕೊಂಡು ನೀವು ಬಿಸ್ನೆಸ್ ಮಾಡ್ಬೋದು. ಎಲ್ಲರೂ ಹೊರಗಡೆ ಎಲ್ಲಾದರೂ ಇಟ್ಬಿಟ್ಟು ಈ ಥರ ಹಾಕ್ಬಿಟ್ಟು ಒಂದು ಕೂತ್ಕೊಂಡ್ರೆ, ಇಲ್ಲ ಸಂಜೆ ಟೈಮು ಬೆಳಗ್ಗೆ ಟೈಮು ಇಷ್ಟ ಆದವರು ತಗೋತಾರೆ. ನೋಡಿರಿ, ನಿಮಗೂ ಯಾರಿಗಾದ್ರೂ ಇಷ್ಟ ಆದರೆ ಈ ಥರ ಸಣ್ಣದಾಗಿ ಬಿಸ್ನೆಸ್ ಮಾಡುವಂಥವ್ರು ಲೇಡೀಸ್ಗಳು ಮನೇಲೇ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ತೀವಿ ಅನ್ನೋರು 1,000 2,000 ರೂಪಾಯಲ್ಲೇ ಸ್ಟಾರ್ಟ್ ಮಾಡ್ಬೋದು ಇದನ್ನೆಲ್ಲನೂ. ಇದ್ರ ಜೊತೆಗೆ ಬೇಕಂದರೆ ಆಮೇಲೆ ಚಿಕ್ಕದಾಗಿ ಇನ್ನು ಬೇರೆ ಬೇರೆ ಐಟಮ್ಗಳನ್ನೆಲ್ಲ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೋಬೋದು. ಫಸ್ಟಿಗೆ ನೀವು ಈ ಥರ ಮಾಡ್ಕೋಬೋದು. ಇದು ಮತ್ತು ಚಿಕ್ಕದು ಓಲೆಗಳು ಅದು ಹೇಳಿದ್ನಲ್ಲ, 10 ರೂಪಾಯಿ 15 ರೂಪಾಯಿ ಓಲೆ ಸ್ಟಾರ್ಟ್ ಮಾಡಿದ್ರೆ ನೀವು ಆಮೇಲೆ ಅದ್ರ ಜೊತೆಗೆ ಸ್ಟಿಕ್ಕರು ಆ ಥರ ಬೇರೆ ಬೇರೆ ಐಟಮ್ನ ಹಾಕ್ಕೋಬೋದು. ನೋಡಿ, ಟ್ರೈ ಮಾಡಿ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಈ ಥರ ಚಿಕ್ಕದಾಗಿ ಬಿಸ್ನೆಸ್ ಮಾಡುವಂಥವ್ರು ಮಾಡ್ಬೋದು. ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.